ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ಕಂದಾಯ ಸಚಿವ ಹಾಗೂ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಇದೇ ತಿಂಗಳ 16ನೇ ತಾರೀಕು ಶುಕ್ರವಾರ ಸಕಲೇಶಪುರ ತಾಲೂಕಿಗೆ ಆಗಮಿಸಲಿದ್ದಾರೆ ಎಂದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಮುರಳಿ ಮೋಹನ್ ಅವರು ತಿಳಿಸಿದ್ದಾರೆ. ಮಂಗಳವಾರ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸಚಿವ ಕೃಷ್ಣ ಬೈರೇಗೌಡರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ನಂತರ ಕಳೆದ ತಿಂಗಳಿನಲ್ಲಿ ಅಚ್ಚುಕಟ್ಟಾಗಿ ಸಾರ್ವಜನಿಕರ ಹಿತಕ್ಕಾಗಿ ಕಾರ್ಯನಿರ್ವಹಿಸಿ ಜನಮನ ಗೆದ್ದಿರುವ ಕುರಿತು ಮುರಳಿ ಮೋಹನ್ ಪ್ರಶಂಸಿಸಿದರು. ಮುಖ್ಯಮಂತ್ರಿ ನಿರ್ದೇಶನದ ಮೇರೆಗೆ ಪ್ರತಿ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಸಕಲೇಶಪುರದಲ್ಲೂ ತಾಲೂಕು ಕಚೇರಿ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು. ತಾಲೂಕಿನ 26 ಗ್ರಾಮ ಪಂಚಾಯಿತಿಗಳು ಹಾಗೂ ಪುರಸಭಾ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಯಾವ ಕೆಲಸಗಳು ಬಾಕಿ ಇವೆ, ಸಾರ್ವಜನಿಕರಿಗೆ ಏನು ತುರ್ತು ಅಗತ್ಯವಿದೆ ಎಂಬುದನ್ನು ಗುರುತಿಸಿ ಸಚಿವರ ಸಮ್ಮುಖದಲ್ಲಿ ಪರಿಹಾರ ಸೂಚಿಸಲು ಅಧಿಕಾರಿಗಳು ಸಿದ್ಧರಾಗಬೇಕು ಎಂದು ಅವರು ತಿಳಿಸಿದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರು ಮಾತನಾಡಿ, ಮೊದಲ ಬಾರಿಗೆ ಸಚಿವರು ಜನಸ್ಪಂದನಕ್ಕಾಗಿ ಬರುತ್ತಿರುವುದು ಜಿಲ್ಲೆಯ ಸಾರ್ವಜನಿಕರಿಗೆ ಸಂತೋಷದ ವಿಚಾರ. ಕಂದಾಯ ಇಲಾಖೆಯಲ್ಲಿ ಪೋರ್ಟ್ ಸಮಸ್ಯೆ, ಖಾತಾ ತಿದ್ದುಪಡಿ ಸೇರಿದಂತೆ ಹಲವು ಅರ್ಜಿ ದಾಖಲೆ ಸಂಬಂಧಿತ ವಿಷಯಗಳು ಸರಾಗವಾಗಿ ನಡೆಯುತ್ತಿಲ್ಲ ಎಂಬುದು ಕಂಡುಬಂದಿದೆ. ಗ್ರಾಮಸ್ಥರು ತಮ್ಮ ಎಲ್ಲಾ ದಾಖಲೆಗಳನ್ನು ತ್ವರಿತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಅವಕಾಶ ಎಂದು ಹೇಳಿದರು. ಹಾಗಾಗಿ ಎಲ್ಲ ಸಕಲೇಶಪುರ ತಾಲೂಕಿನ 26 ಗ್ರಾಮ ಪಂಚಾಯಿತಿ ಒಳಗೊಂಡಂತೆ ಒಂದು ಮುನ್ಸಿಪಲ್ ಕೌನ್ಸಿಲ್ ಇರ್ತಕ್ಕಂಥ ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಬೇಕಾಗಿರೋ ಕೆಲಸ ಕಾರ್ಯಗಳು ದಾಖಲಾತಿ ಸಮೇತ ಬರಬೇಕು. ನಾನು ಮನವಿ ಮಾಡ್ತೀನಿ ತಾಲೂಕಿನ ಎಲ್ಲ ರೈತರಿಗಾಗ್ಬೋದು, ಕೂಲಿ ಕಾರ್ಮಿಕರಿಗೆ, ಎಲ್ಲ ರೈತರಿಗೆ ಎಲ್ರಿಗೂ ಕೂಡ ಮನವಿ ಮಾಡ್ತೀನಿ. ನಮ್ಮ ದಾಖಲಾತಿಗಳೊಂದಿಗೆ ಬಂದು ನಿಮ್ಮ ಸಮಸ್ಯೆನ ಹೇಳ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ಸರ್ಕಾರ ಸಾರ್ವಜನಿಕರ ಪರವಾಗಿದೆ. ಅವ್ರಿಗೆ ಏನು ಸಹಾಯ ಮಾಡ್ಬೋದು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಕೂಡ ಮಾಡ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಭಾರಿ ರಾಜಮ್ಮನವರ ಮಗಳನ್ನ ಬೆಳಗ್ಗೆನೆ ಆನೆ ತುಳಿದಾಕಿವೆ. ಈ ಆನೆಗಳ ಉಪಟಳ ತಡೆಯೋಕ್ಕಾಗದಲ್ಲಿ ನಾವು ಭಾರಿ ಹಿಂಸೆ ಪಡ್ತಾ ಇದ್ದೀವಿ. ಇದಕ್ಕೊಂದು ಶಾಶ್ವತವಾದೊಂದು ಪರಿಹಾರಕ್ಕೆ ಮಂತ್ರಿಗಳ ಹತ್ರ ನಾವು ಮನವಿ ಮಾಡಿ ಒಂದು ಶ್ರೀಲಂಕಾ ಮಾದರಿ ಒಂದು ಆನೆಧಾಮನ ಮಾಡಿದರೆ ನಮಗೆ ಈ ಉಪದ್ರವ ಕಡಿಮೆ ಆಗ್ಬೋದು ಅಂತ ಹೇಳಿ ನಮ್ಮ ಭಾವಿಸ್ತೇವೆ. ಅದರಿಂದ ದಯಮಾಡಿ ಎಲ್ಲರೂ 26ನೇ ತಾರೀಕು ಬಂದು ನಿಮ್ಮ ಕೆಲಸಗಳನ್ನ ನಮ್ಮ ಕೃಷ್ಣ ಬೈರೇಗೌಡರ ಹತ್ರ ಮಾಡಿಸಿ ನೀವು ಇದು ಮಾಡ್ಕೋಬೇಕು ಅಂತ ಕೇಳಿ 2 ಮಾತನ್ನು ಮುಗಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಬೈಕೆರೆ ದೇವರಾಜ್, ಸಕಲೇಶಪುರ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ಲೋಹಿತ್ ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.